ನಿನ್ನ ಕುಲದ ಬೇರನ್ನೇ ಕಿತ್ತೆಗೆಯುವೆನು. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿಯದ ಮೂಢ. ಶಾ ಎಂದರೆ ಶಕ್ತಿ ಪ್ರಧಾನರಾದ, ಹೂ ಎಂದರೆ ನಿನ್ನ ಕುರುಕುಲ ವಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವವನೇ ಈ ಶಕುನಿ. ಶಕುನಿಯಿಂದ ಕುರುವಂಶ ನಿರ್ನಾಮ. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ. ಇಡೀ ಗಾಂಧಾರ ಕುಟುಂಬವನ್ನು ಬಾವಿಯಲ್ಲಿ ಬಂಧಿಸಿ ದಿನಕ್ಕೆ ಒಂದೇ ಮುಷ್ಟಿ ಅನ್ನ ಹಾಕಿ ಹಿಂಸಿಸಿ ಹಸಿವಿನಿಂದ ಇಡೀ ವಂಶವನ್ನು ಕಳೆದುಕೊಂಡ ಸೇಡಿನ ಪ್ರತೀಕಾರವೇ ಶಕುನಿ. ನನ್ನ ತಂದೆಯ ಸಾವಿನ ಶಾಪ ಈಗ ನನಗೆ ವರವಾಗಿದೆ. ನನ್ನ ತಂದೆಯ ದೇಹದ ಎಲುಬುಗಳಿಂದ ಮಾಡಿದ ದಾಳ ನನ್ನ ಶಸ್ತ್ರ. ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ಬಗ್ಗುವ ಆಳಲ್ಲ, ತಲೆ ತಗ್ಗಿಸಿ ಬಾಳಲ್ಲ. ಆ ಲಂಕೆಯ ಸುಟ್ಟ ಬೆಂಕಿ ಯಾವ ಕೇಡನು ಮಾಡಿಲ್ಲ, ಆದರೆ ಸೇಡನು ಬಿಡಲಿಲ್ಲ. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ, ಆಟವೋ ನಾಟವೋ ಭಗವಂತ ನಾಟವೋ. ಆಸೆ ಇಟ್ಟೋನು ಅವನೇ, ಕನಸು ಕೊಟ್ಟೋನು ಅವನೇ. ಆಸೆ ಇಟ್ಟೋನು ಅವನೇ, ಕನಸು ಕೊಟ್ಟೋನು ಅವನೇ. ಒಂದೇ ಮನೆಯಲ್ಲಿ ಭೇದ ಭಾವ ಇಟ್ಟೋನು ಅವನೇ. ಅವಜಾಣನೋ ಅವನು ಬಲು ಜಾಣನೋ. ರಣಭೂಮಿಯಲ್ಲಿ ಯುದ್ಧ ನಡೆಸುವ ಮುನ್ನ ಮನಭೂಮಿಯಲ್ಲಿ ಆಟ ಆಡಬೇಕು. ತದ್ಭಿನ್ನ ಜಗದಿನ್ನ ಭಿನ್ನ ಜಗದಿನ್ನ, ತದ್ಭಿನ್ನ ಜಗದಿನ್ನ ಭಿನ್ನ ಭಿನ್ನ ಭಿನ್ನ. ಧರ್ಮರಾಯ, ಪಂದ್ಯ ಮುಂದುವರೆಸೋಣವೇ? ಈ ಪಂದ್ಯದಲ್ಲಿ ನನ್ನ ಬಳಿ ಇರುವುದನ್ನೆಲ್ಲ ನಾನು ಸೋತಿದ್ದೇನೆ. ಹೌದಾ? ಹಾಗಾದರೆ ದ್ರೌಪದಿ ದಿಗಿ
ದಿಗೆ ದಿಗೆ ನಗ 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 ಧಿಮಿ 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 ತಿರುಗಿಡದ ದಿಗೆ ದಿಗೆ ನಗ ನಗ ಧಿಮಿ ಧಿಮಿ ತಿರುಗಿಡದ ತಿರುಗಿಡದ ಹುಟ್ಟೆಂದ ಮೇಲೆ ಸಾವಿರಲೇಬೇಕು ತಿಳಿದಿದ್ದರು ನಾನು ಬದುಕಬೇಕು ಯಾಕಿ ಶಿಕ್ಷೆ ತಾಯಿ ಹಾಲು ಕುಡಿಸುವಾಗ ಯಮನು ಕೋಡ ಕಾಯುವ ಅನ್ನ ತಿನ್ನುವಾಗ ಸಾವು ಕೊಡದೆ ತಿನ್ನುವ ಅವನ ಕರುಣೆ ನಿನಗೆ ಇಲ್ಲವೇ ನನ್ನ ತಂದೆಗೆ ಕೊಟ್ಟ ಮಾತಂತೆ ಕುರುಕ್ಷೇತ್ರ ಯುದ್ಧ ನನ್ನಿಂದಲೇ ಪ್ರಾರಂಭ. ಹಸ್ತಿನಾಪುರದ ಸಾಮ್ರಾಜ್ಯ ವಿನಾಶ ಖಚಿತ. ಶಕುನಿ